ಎಷ್ಟು ಲೇಟ್ ಮಾಡ್ತಾಳ ನೋಡಕ್ಕೆ ದಿನ ಲೇಟ್ ಮಾಡ್ತಾಳ. ಲಕ್ಷ್ಮಿ ಮ್ಯಾಮ್ ಬರ್ರಿ, ಲೇಟ್ ಆಗೈತಿ ಇವತ್ತ. ಲಕ್ಷ್ಮಿ ಮ್ಯಾಮ್ ಟೈಮ್ 10 ಗಂಟೆ ಆಗೈತ್ರಿ, ಬೇಗ ಬರ್ರಿ. ಏ ತಂಗಿ ಲಕ್ಷ್ಮಿ, ಟೈಮ್ ಆಗೈತಿ ಬಾವ, ಕರೆಯಾಕತ್ತಾರ ನಿನ್ ಗೆಳತಿ. ಏ ಲಕ್ಷ್ಮಿ ಏನ್ ಮಾಡಾಕತ್ತಿ? ಅಲ್ಲಿ ಹೊರಗ್ ಕರೆಯಾಕತ್ತಾರ ಅವ್ರ. ಬಂದೆ, ನಾ ಹೋಗ್ ಬರ್ತೀನಿ. ಹಾ ಹೋಯ್ ಬಾ. ಊಟದ್ ಮಾಡ. ಆಯ್ತಾಯ್ತಾಯ್ತು. ಹಾ ಲಕ್ಷ್ಮಿ, ಸಾಯಂಕಾಲ ಹೋಗ್ಬಾ ನೀ. ಯಾಕ? ನೀನ್ ನೋಡಕ ಗಂಡಿನ ಕಡೆ ಅವ್ರು ಬರಾಕ್ತಾರ. ಇಷ್ಟ ಜಲ್ದಿ ಮದುವೆ? ಜಲ್ದಿ ಎಲ್ಲ ಮದುವೆ ಅಂದ್ರೆ ಹೆಂಗ್ ಬೇ? ವಯಸ್ಸಾಗಿಲ್ಲ ನೀನ, ಟೀಚರ್ ಆಗಿ ಮತ್ ನಿನ್ ಕಾಲಲ್ಲಿ ನಿಂತಿ ಮತ್ ನಿನ್ ಜಲ್ದಿ ಮದುವೆ ಅಂತಂದ್ರೆ ಹೆಂಗಿದ್ರ ಆಗ್ತೇನ? ನಂದು ಇನ್ನ ಬಹಳ ಕೆರಿಯರ್ ಪ್ಲಾನ್ ಐತಿ. ಈಗ ಟೀಚರ್ ಆಗಿ ನನಗ ಇನ್ನ ಪ್ರಿನ್ಸಿಪಲ್ ಆಗೋ ಕನ್ಸೈತಿ. ನೀ ಏನಾರೇ ಆಗು, ಮೊದಲು ಮದುವೆ ಆಗ. ಆದ್ರೂ ಅಪ್ಪ ಇಷ್ಟ ಜಲ್ದಿ ಮದ್ವೆ ಬೇಡ. ನೀ ಅದನ್ನ ಏನು ಹೇಳ್ಬೇಡ. ನೀ ಟೀಚರ್ ಆದಿ, ನಿನ್ ಕಾಲ ಮೇಲೆ ನೀನ್ ನಿಂತಿ, ಅದೆಲ್ಲ ಆತ ಮುಗೀತು. ಈಗ ನಾನು ಮದುವೆ ಮಾಡ್ಬೇಕಾದದ್ದು ನನ್ನ ಜವಾಬ್ದಾರಿ ಐತಿ. ನಾ ಹೇಳಿದ ಗಂಟೆ ಮದುವೆ ಆಗಲೇಬೇಕು ನೀ. ಯಾಕಂದ್ರೆ ನಾವ್ ಹಿರಿಯಾರ ಕೀರ್ತನ ಮಾಡ್ತೀವಿ ಊರಾಗ 4 ಮಂದಿದು. ಹಾ ಅವ್ನು ನಿನ್ನ ಮಗಳ ಹಿಂಗ ಮಾಡಕತ್ತಾಳಂದ್ರ ನಾವೇನ್ ಮಾಡ್ಬೇಕಂತ ಹೇಳು? ನೀ ಮದುವೆ ಆಗಬೇಕು ನೋಡ್ಬಾ. ನಾ ಹೇಳಿದ ಗಂಟನ ಮದುವೆ ಆಗ್ಬೇಕು ನೀ. ಅಪ್ಪ ನಂಗ ಇದೆಲ್ಲ ಮಾತಾಡ್ಕೊತ ಕೂಡಾಕ ಟೈಮ್ ಇಲ್ಲ. ಅಲ್ಲಿ ಶಿಲ್ಪಾ ಮೇಡಮ್ ಕಾಯತಾರ, ನಾ ಹೋಗ್ಬೇಕ. ನಾ ರಾತ್ರಿ ಬಂದ್ ಮಾತಾಡ್ತೀನಿ. ನೀ ಏನ್ ಮಾಡ್ತೀವೋ ಗೊತ್ತಿಲ್ಲ. ಮದುವೆ ಅಂದ್ರೆ ಈಕೆ ಯಾಕೆ ಹಿಂಗ್ ಮಾಡಕತ್ತಾಳು? ಈಕೆ ವಿಚಾರನೆ ಬೇರೆ ಕಾಣ್ತೈತಿ. ಲಕ್ಷ್ಮಿ, ಅಪ್ಪ ಹೇಳ್ದು ಗೊತ್ತಾಗ್ತಿಲ್ಲ ನಿನಗ? ಸಾಯಂಕಾಲ 4 ಗಂಟೆಗೆ ಸಾಲ್ ಬಿಟ್ಟು ಕೂಡಲೇ ಅಲ್ಲಿ ಬಂದಿರ್ತಾನ ಬೇಕು ತೊಂದ ದೊಡ್ಡ ಬಂದ್ಬಿಡ್ಬೇಕು ನಿಮ್ಮ ಮನೆಗೆ. ಅಣ್ಣ ಕೇಳಿಸ್ಕೊಂಡೆ. ಅಲ್ಲ ಅಪ್ಪಗೊಂದು ತಿಳಿಯಂಗಿಲ್ಲ, ನಿನ್ಗೂ ತಿಳಿಯಂಗಿಲ್ಲ. ಸ್ವಲ್ಪ ನೀರ್ ಅರ್ಥ ಮಾಡ್ಕೋಬೇಕಲ್ಲ. ನಾ ಈಗರೆ ನೌಕರಿಗೆ ಹತ್ತೀನಿ. ನಂದು ಇನ್ನ ಕನಸ ದೊಡ್ಡ ಅದಾವು. ಇಷ್ಟ ಜಲ್ದಿ ಮದ್ವಿ ಯಾಕ? ಅಪ್ಪ ಏನ ಮಾಡ್ರ ಒಳ್ಳೇದಕ್ ಮಾಡಿರ್ತಾರ. ಏನ್ ಮದ್ವಿ ಸಂಬಂಧ ನಾನ್ ಮದ್ವಿ ನಿಂತೈತಿ, ಸ್ವಲ್ಪ ವಿಚಾರ ಮಾಡ. ಅದ ನಿಮ್ಮ ಅಪ್ಪ ಮಗಗ ನಾ ವಜ್ಜಾಗಿನಿ, ಅದಕ್ಕ ಹಿಂಗ್ ಮಾಡಾತಿರಿ. ನೀವಿಬ್ರು ಏನ್ರೇ ಮಾಡ್ಕೋರಿ, ನನ್ಗೂ ಸಾಕಾಗೈತಿ. ನೀ ಇಲ್ಲದ ನನಗೆ ಹೇಳಕ್ ಹೋಗ್ಬೇಡ. ಸಾಯಂಕಾಲ ದೌಡ್ ಬರ್ತೀನ, ಬರೋದು ಅಷ್ಟ ಕಲೀನಿ. ಆಯ್ತಾ? ಎಷ್ಟು ಲೇಟ್ ಮಾಡ್ತಾರ ಮೇಡಮ್? ಮತ್ತೆ HM ಅಂತೀವ್ರು. ಸಾರಿ ಮೇಡಮ್, ಲೇಟ್ ಆಯ್ತು. ಇರ್ಲಿ ಬೇಡ್ರಿ ಮೇಡಮ್. ಮೇಡಮ್ ದಿನ ನಕ್ಕೋತಿರೋರ ಯಾಕೋ ಇವತ್ತು ಡಲ್ ಆದಿರಲ್ಲ? ಅದು ನಿಮ್ ಪರ್ಸನಲ್, ಬಟ್ ಕೇಳಾತೀನಿ. ಏನಿಲ್ರಿ ಮೇಡಮ್, ಮನ್ಯಾಗ ಒಂದ್ ಸ್ವಲ್ಪ ಟೆನ್ಷನ್ ಇದಾವು. ನಿಮಗ್ ಹೆಂಗ್ ಹೇಳೋದು ಅರ್ಥ ಆಗತ್ತಿಲ್ಲ. ನಮ್ ಮನ್ಯಾಗ ನಮ್ಮಪ್ಪ ನಮ್ನ ಮದ್ವಿ ಮಾಡಕ್ ನಿಂತಾರೆ. ಮೇಡಮ್ ನೀವಿನ ಏನೋ ಕನಸು ಕಟ್ಕೊಂಡಿರಲ್ಲ, ಪ್ರಿನ್ಸಿಪಲ್ ಆಗ್ಬೇಕಂತ. ಹಂಗಾರ ಮಾಡಿದ್ ಮದ್ವಿ ತಪ್ಪಿಸ್ಬಿಡ್ರಿ. ಅದೇ ಹೇಳಾಕ್ ಪ್ರಯತ್ನ ಪಡಾತೀನ್ರಿ, ಆದ್ರ ಯಾರು ಅರ್ಥನೇ ಮಾಡ್ಕೊಳವಲ್ರ. ನಮ್ಮ ಅಪ್ಪನ್ ಬಿಡ್ರಿ, ಅಟ್ಲೀಸ್ಟ್ ನಮ್ಮ ಅಣ್ಣರ ಅರ್ಥ ಮಾಡ್ಕೋಬೇಕಲ್ಲ. ಅವನು ಹಂಗ ಅಂತಾನ, ಮದ್ವೆ ಆದ್ರೆ ಏನ್ ತಪ್ಪು ಅಂತ. ಬಿಡ್ರಿ ಶಿಲ್ಪಾ ಮೇಡಮ್, ಮನಿ ಟೆನ್ಷನ್ಗಳು ಮನೆಗೆ ಬಿಡ್ಬೇಕ. ನಾ ಸುಮ್ಮ ಇದನ್ನೆಲ್ಲ ಸ್ಕೂಲಿಗೆ ತಗೊಂಡ್ ಹೊಂಟೀನಿ. ನನಗ ಸ್ಕೂಲ್ದಾಗ ರಗಡ್ ಕೆಲ್ಸ ಅದಾವ್ರಿ. ಮೊನ್ನೆ ಮಿಡ್ ಟರ್ಮ್ ಎಕ್ಸಾಮ್ದು ಪೇಪರ್ ಅದಾವ, ಅವೆಲ್ಲ ಕರೆಕ್ಷನ್ ಮಾಡ್ಬೇಕ, ರಿಸಲ್ಟ್ ಕೊಡ್ಬೇಕ. ಭಾಳ ಕೆಲಸ ಅದಾವ್ರಿ, ಬರ್ರಿ ಹೋಗುನ. ಮೇಡಮ್ ನಿಮ್ದ ಹೆಂಗಿತ್ರಿ ಇವತ್ ಕೆಲಸ? ಅಷ್ಟೇನಿಲ್ರಿ? ಅಯ್ಯೋ ನನ್ನ ಪೇಪರ್ ಚೆಕ್ ಮಾಡಿ ಸಾಕಾಯ್ತು ನೋಡ್ರಿ. ಸುಸ್ತ್ ಬಾಳ ಆಗೈತ್ರಿ ಇವತ್. ಮೇಡಮ್ ಈ ಮೇಡಮ್ ಅವ್ರ ನಿಮ್ ಸರ್ ಬಂದ್ರ? ಬಿಡ್ರಿ, ಸ್ಕೂಲ್ ಐತಿ, ಅವನಿಗೊಂದ್ ಬುದ್ಧಿ ಇಲ್ಲ. ಬಂದ್ ನಿಂದಿರ್ತಾನ. ಬರ್ರಿ ನೋಡ್ರಿ ನೋಡ್ದಾಗ ಹೊಂಟದಿ. ಸ್ಕೂಲ್ ಮುಂದ್ ಹಿಂಗೆಲ್ಲ ಬಂದ್ರ ಸರಿ ಅನಿಸ್ತೇನೆ? ಅದಕ್ಕ ನಿನ್ ಜೊತೆ ಒಂದ್ ಸ್ವಲ್ಪ ಮಾತಾಡತಿ ಬಾ. ಏಯ್ ನಿಂದೇನ ಏನ್ ಕಣ್ಣಾಗ ಬೆಂಕಿ ಬಿಡಾಕ್ತಿದಿಲ್ಲ? ನಡಿ 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 ಪದ್ಧತಿ. ಅವ್ರು ನಮ್ ಕೋ ವರ್ಕರ್, ಅವ್ರು ಹಿಂಗೆಲ್ಲ ಮಾತಾಡೋರ್ ಹೆಂಗ? ಏಯ್ ನಾ ಇರುದ ಹಿಂಗ, ನೀ ಬದಲಾಗಂದ್ರ ಆಗು ಮನುಷ್ಯ ಅಲ್ಲ. ನಿನ್ ಸಲುವಾಗಿ ಏನ್ ಬೇಕಾದ್ರೂ ಮಾಡಾಕ್ತಾ ಇರ್ದನಿ. ಸ್ವಲ್ಪ ಮಾತಾಡೋದ್ ಬಾ. ಆಯ್ತಾ, ನಡಿ ಬರ್ತೇನೆ. ಅನ್ಎಜುಕೇಟೆಡ್ ಫೆಲೋಸ್. ಏನ್
ಲಕ್ಷ್ಮಿ ಮೇಡಮ್ ಏನು ಭಾರಿ ಆಗಿಬಿಡತ್ತೆ ನಿಮ್ಮ ದಿಮಾಕಿಗೆ ಮಾತಾಡ್ಸಂಗೆ ಹೋಗೋದು ನೋಡ್ದಂಗೆ ಹೋಗೋದು ಏನೇನು ಹಕ್ಕಿಗತ್ತ ನಾ ಒಂದು ಸ್ಕೂಲ್ ಒಳಗೆ ಕೆಲಸ ಮಾಡೋ ಟೀಚರ್ ನಿನ್ನಂಗ ಮಾಡಂದ್ರೆ ಹೆಂಗ್ ಆಕೈತಿ ನೋಡು. ನಾನು ಇನ್ನ ಇಷ್ಟಪಟ್ಟಿದ್ದು ನಿಜ, ಆದ್ರೆ ನಿನ್ ತರ ಎಲ್ಲ ಹಿಂಗ ಅಲ್ಲಿ ಹೋಗುದು ಇಲ್ಲಿ ಹೋಗುದು ನಿನ್ ಜೋಡಿ ಅಡ್ಡಾಡು ಅಂದ್ರೆ ನನ್ಗೆ ಆಗುದಿಲ್ಲ. ಯಾಕಂದ್ರೆ ನಮ್ಮ ಮನ್ಯಾಗ ಸ್ಟ್ರಿಕ್ಟ್ ಅದಾರ. ಒಂದೇ ವಿಷಯ ಗೊತ್ತಾಯ್ತಂದ್ರ ನನ್ಗ ಸ್ಕೂಲಿಗೂ ಹೋಗ್ಬಿಡಲ್ಲ ಅವ್ರ. ಲಕ್ಷ್ಮಿ ನಿನ್ನ ಮೇಲೆ ಅತಿಯಾದ ಪ್ರೀತಿ ಐತನ ಸಲುವಾಗಿ ನಾ ಹಿಂಗೆ ಮಾಡಾಕ್ತೇನೆ, ನೀ ಅರ್ಥ ಮಾಡ್ಕೋಬೇಕಷ್ಟ. ಪ್ರೀತಿ ಇದ್ರ ಅದನ್ನ ಕದ್ದು ಮುಚ್ಚಿ ಮಾಡ್ಬೇಕ. ಹಿಂಗ ನಾ ಕೆಲ್ಸ ಮಾಡೋ ಕಡೆ ಬಂದ್ ನಿಂತ್ರ ನಂಗ ಆಸೆ ಅನ್ಸಂಗಿಲ್ಲ. ನೋಡು ಮನ್ಯಾಗ ಮೊದ್ಲೇ ಸ್ಟ್ರಿಕ್ಟ್ ಅದಾರ. ಅವ್ರಿಗೇನ್ರ ಈ ವಿಷಯ ಗೊತ್ತಾಯ್ತಂದ್ರ ನನ್ ಕೆಲ್ಸಕ್ಕೆ ಕಳ್ಸಂಗಿಲ್ಲ ಅವ್ರ. ಅಲ್ಲ ಅವಾಗ ಗಳಿಗೊಮ್ಮೆ ಮೆಸೇಜ್ ಮಾಡ್ತಿದ್ದಿ, ವಾಟ್ಸಪ್ ಮೆಸೇಜ್ ಕಳಿಸ್ತಿದ್ದಿ, ಫೋನ್ ಮಾಡ್ಲಿಲ್ಲ ಅಂದ್ರ ಕೋಪ ಮಾಡ್ಕೊತಿದ್ದಿ. ಈಗೇನೂ ಇಲ್ಲ ಅದಕ್ಕಾಗಿ ನನ್ನ ಮನಸ್ಸು ತಡ್ಯಾಕಾಗತ್ತ. ಅದಕ್ಕೆ ನಿನ್ ಸಾಲಿ ಮುಂದೆ ಬಂದಿದ್ದೆ ಈಗ. ನೋಡ ಅವಾಗ ನಾ ಕಾಲೇಜ್ ಓದ್ತಿದ್ದೆ, ರಗಡ ಟೈಮ್ ಇರ್ತಿತ್ತು. ಈಗ ನಾನು ಕೆಲ್ಸಕ್ಕೆ ಬರ್ತೀನಿ, ಇಲ್ಲಿ ಡ್ಯೂಟಿ ಮಾಡ್ತೀನಿ. ಇಲ್ಲಿ ಡ್ಯೂಟಿ ಮಾಡಿ ಹೋಗಿ ಮನಿಗ್ ಹೋಗಿ ಮತ್ ಪ್ರಿಪ್ರೇಷನ್ ಇರ್ತೈತಿ. ನಂಗ ಒಂದ್ ಸ್ವಲ್ಪ ಟೈಮ್ ಸಿಗಂಗಿಲ್ಲ. ನೋಡು ನಾನಿನ್ನ ಪ್ರೀತಿ ಮಾಡಾತಿರೋದಂತೂ ನಿಜ, ಆದ್ರ ಹಂಗಂತ ಹೇಳಿ ಯಾವಾಗ್ಲೂ ನನ್ಗ ಟೈಮ್ ಕೊಡು, ನನ್ ಜೊತೆನೆ ಅಡ್ಡಾಡೋ ಅಂದ್ರ ಆಗುದಿಲ್ಲ. ಯಾಕಂದ್ರ ನನಗ ಕೆರಿಯರ ಮೊದಲ. ನೋಡು ನೀ ಇಂತ ಹೊಲಸ್ ಕೆಲ್ಸ ಮಾಡ್ತಿಂತಾನೆ ನನಗೆ ಇಷ್ಟ ಆಗುದಿಲ್ಲ. ಸ್ವಲ್ಪ ಡಿಸೆಂಟ್ ಆಗಿ ಇರಕ್ಕೆ ಬರುದಿಲ್ಲ ನಿನಗ. ಅದಕ್ಕಿಂತ ಹೆಚ್ಚಾಗಿ ನೀ ಹೆಂಗ್ ಡಿಸೆನ್ಸಿ ಕಲಿತಿ ಹೇಳ? ಮೊದ್ಲೇ ಅನ್ಎಜುಕೇಟೆಡ್ ನೀನ. ಹೇಯ್ ಅದನ್ನೆಲ್ಲ ಹೇಳಕ್ ಹೋಗ್ಬೇಡ. ಮೊದಲ ನಾ ಮಾವಿನ ತೋಟಕ್ ನಡಿ, ನಿನ್ ಜೊತೆ ಪರ್ಸನಲ್ ಆಗಿ ಮಾತಾಡೋಯ್ತನಾ. ಯಾ ಮಾವಿನ ತೋಟಕ್ಕೂ ಬರಂಗಿಲ್ಲ ನನ್ ಕೆಲ್ಸ ಐತಿ, ಮನಿಗ್ ಹೋಗ್ಕಿನ. ಅಂದ್ರ ನೀ ನನ್ನ ಪ್ರೀತಿ ಮಾಡಾಕ್ತಿಲ್ಲ ಅಂದಂಗ ಆತ. ಪ್ರೀತಿ ಮಾಡಿದ್ರ ನೀ ಕರ್ದಲೆಲ್ಲ ಬರ್ಬೇಕನ್ನೋ ರೂಲ್ಸ್ ಇಲ್ಲ. ಇತ್ತೀಚೆಗೆ ನಿನ್ನ ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡಂಗಿಲ್ಲ, ಮೆಸೇಜ್ ಮಾಡಿದ್ರು ಮೆಸೇಜ್ ನೋಡಂಗಿಲ್ಲ. ಇದು ನನಗೆ ಇಷ್ಟ ಆಗತ್ತ. ಅದಕ್ಕೆ ನಿನ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು ನಡಿ. ನೀ ದರಿದ್ರತನ ಎಲ್ಲ ಬಿಟ್ಟು ಚಂದಗೆ ಇದ್ರ ನಾನು ನಿನ್ ಜೋಡಿ ಚಂದಗೆ ಇರ್ತೀನಿ. ನೀ ಹಿಂಗ ಮಾಡ್ಕೊತ ಅಡ್ಡಾಡಿದ್ರೆ ನಾನು ಹಿಂಗ ಮಾಡಾಕಿ. ನಿನಗ ಎಷ್ಟ್ ಹೇಳಿದ್ರು ಬುದ್ಧಿ ಬರಂಗಿಲ್ಲ. ಅಲ್ಲ ಮೊದಲ ನೀನ ನನ್ನ ಜೀವ, ನೀನ ನನ್ನ ಪ್ರಾಣ, ನೀನ ನನ್ನ ಎಲ್ಲ ಅಂತಿದ್ದೆ. ಈಗ ನೋಡಿದ್ರ ಬ್ಯಾರೇನ ಕನ್ಸಾಕೈತಿ ಅಂದ. ನಿನ್ನ ಮ್ಯಾಲ ನನಗೆ ಸಂಪೂರ್ಣ ನಂಬಿಕೆ ಇಲ್ಲ. ನಿನ್ನ ನಡವಳಿಕೆ ಚೇಂಜ್ ಆಗೈತೆ. ಅದಕ್ಕೆ ನಿನ್ನ ಕರೆಕ್ಟ್ ಆಗಿ ನಾನು ಒಂದ್ ಸ್ವಲ್ಪ ವಿಚಾರಿಸ್ಕೋಬೇಕ ನಡಿ. ಏನ್ ಕರೆಕ್ಟ್ ಆಗಿ ವಿಚಾರಿಸ್ಕೋತಿ? ನೀನು ಮೊದಲ ಯಾವ ಹ್ಯಾಬಿಟ್ಸ್ ಮಾಡ್ತಿರ್ಲಿಲ್ಲ, ಈಗ ಎಲ್ಲಾನು ಕಲ್ತಿದಿ. ನಿನ್ನಂತ ಜೋಡಿ ನನ್ ಗಿರಾಕ್ ಆಗುದಿಲ್ಲ. ಹೇಯ್ ದುಸ್ರ ಮಾತಾಡಕ್ ಹೋಗ್ಬೇಡ. ನಾ ಹೇಳಿದ್ರೆ ಅಷ್ಟ ಕೇಳುದ. ನೀ ನನ್ನ ಪ್ರೀತಿ ಮಾಡಾಕ್ತಿದ್ದೆ ಅನ್ನೋದು ನಿಜ ಆದ್ರ ನಡಿ ಹೋಗೋಣ. ಹತ್ತು ಕಡೆ ಇವತ್ ನಂದು ನಿಂದು ಡಿಸೈಡ್ ಆಗೇ ಹೋಗ್ಬಿಡ್ಲಿ. ಅದಕ್ಕೆ ಹೆಂಗ್ ನಡತ್ತೇನೆ ಇವ್ರದ ಇಬ್ಬರದು. ಮನ್ಯಾಗ ಅಪ್ಪ ಮದುವೆ ಆಗ ನಾನು ವಾಲ್ಯನ ಆಗ್ತಾಳಿಕೆ. ಈಕೆ ಹಕ್ಕಿಗತ್ತ ನನಗೆ ಗೊತ್ತಾತ. ಯಾವನ್ ಕೂಡ ಬಂದು ಕಾಲೇಜದಾಗ ಇಲ್ಲಿ ಮಾತಾಡಕ್ ಟೈಮ್ ಪಾಸ್ ಮಾಡಕ್ ಬರ್ತೈತಿ. ಮನ್ಯಾನ ಮಂದಿ ಕೂಡ ಮಾತಾಡಂದ್ರೆ ಅರ್ಜೆಂಟ್ ಟೈಮ್ ಇರುತ್ತೆ, ಓಡಿ ಬರ್ತಾಳೆ. ಇರ್ಲಿ ಅಪ್ಪ ಹೋಗಿದನ ವಿಷಯ ಹೇಳ್ತಾನ. ಅವಾಗ ಏನ್ ನಿರ್ಧಾರ ಮಾಡ್ತಾನೆ ಮಾಡ್ಲಿ. ನಾವು ಈಕಿನ ಮದುವೆ ಮಾಡಿ ನಾನು ಮದುವೆ ಮಾಡ್ಬೇಕಂತ ನಾವು ವಿಚಾರ ಮಾಡ್ರೆ ಈಗ ಮತ್ತೊಬ್ಬ ನೋಡ್ಕೊ ತಿರ್ಗಾಡತ್ತಾಳ. ಮನೆಗೆ ಬರ್ಲಿ ಅಪ್ಪಾಗ ಹೇಳ್ತಿದ್ದೀನಲ್ಲ. ಏನೋ ಪರ್ಸನಲ್ ಮಾತಾಡ್ಬೇಕಂದಿ. ಏನ್ ನಿನ್ ಪರ್ಸನಲ್? ಏನಿಲ್ಲ, ಮೊನ್ನೆ ಒಬ್ಬರ ಜೊತೆ ಮಾತಾಡಕ್ತಿಲ್ಲ ಸಾಲಿ ಮುಂದೆ ನಿಂತ. ಯಾರವ? ನಾ ಟೀಚರ್ ಅದೀನಿ, ಸ್ಕೂಲ್ ಟೀಚರ್. ನಾ 1000 ಮಂದಿ ಜೋಡಿ ಮಾತಾಡ್ತೀನಿ. ನೀ ಎಲ್ಲದಕ್ಕೂ ಸಂಶಯ ಮಾಡಿದ್ರೆ ಹೆಂಗ? ಸಂಶಯ ಅಲ್ಲ, ನನಗೆ ಮಾಡಿ ಡೌಟ್ ಬಂದೈತಿ. ಇತ್ತಿತ್ಲಾಗಿ ನೀನು ನನ್ನ ಭಾಳ ಕೇರ್ಲೆಸ್ ಮಾಡಾಕ್ತಿದಿ. ನನಗ ನೀನು ನನ್ನ ಪ್ರೀತಿ ಮಾಡಾಕ್ತಿದಿಲ್ಲ ನನ್ನ ಮೇಲೆ ಆಣೆ ಮಾಡಿ ಹೇಳಬೇಕು ಅವತ್ತ. ನಿನಗ ಮಾಡಾಕ ಕೆಲ್ಸಿಲ್ಲ, ಅದಕ್ಕ ಚಂತನ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿ. ನನಗ ಕೆಲಸ ತುಂಬ್ಯಾವು. ಎದಕ್ ಸುಮ್ನೆ ಕಿರಿಕಿರಿ ಮಾಡಾತಿ ನನಗ? ಏಯ್ ನನಗ ಅದೆಲ್ಲ ದೂಸರ ಮಾತಾಡ್ಕೋಬೇಡಿ. ನೀ ನನ್ನ ಪ್ರೀತಿ ಮಾಡ್ತಿಲ್ಲ ಅನ್ನೋದು ನನಗೆ ಆಣೆ ಮಾಡಿ ಹೇಳ್ಬೇಕು. ನೀ ನೋಡು ಪ್ರೀತಿ ಎಲ್ಲ ರಗಡ್ ಐತಿ ನಿನ್ ಮ್ಯಾಲ. ಆದ್ರ ನನಗ ಮದ್ವಿಗೆ ಅರೇಂಜ್ ಮಾಡಾತಾರ. ಇವತ್ತಿ ನಮ್ಮಪ್ಪ ಹೇಳಾರ ಮದ್ವಿಗೆ ನೋಡಾಕ್ ಬರಾತಾರ ಅಂತ ಹೇಳಿ. ನೋಡು ನಾ ಹೆಂಗಾರೆ ಒಟ್ ಏನ್ರೆ ಮ್ಯಾನೇಜ್ ಮಾಡ್ತೀನಿ. ಅದೆಲ್ಲ ಕ್ಯಾನ್ಸಲ್ ಮಾಡಿಸಿ ನಿನ್ ಜೋಡಿನೇ ಇರಾಕ ಪ್ರಯತ್ನ ಮಾಡ್ತೀನಿ. ಆದ್ರ ನೀ ಒಂದು ಹೆಲ್ಪ್ ಮಾಡ್ಬೇಕ. 1-2 ತಿಂಗಳ ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಳಿದ್ ಬೇಡ. ನೋಡು ಇಂಥ ಸಿಚುವೇಶನ್ ಒಳಗ ನಿನ್ ಸಪೋರ್ಟು ಬೇಕಾಕೈತಿ. ಯಾಕಂದ್ರೆ ಇವಾಗ ನಾವು ಹಿಂಗ ಅಡ್ಡಾಡೋದು ತಿರುಗಾಡೋದು ಮಾಡಿದ್ರೆ ಮನ್ಯಾಗ ಇನ್ನ ಡೌಟ್ ಬರ್ತೈತಿ. 1-2 ತಿಂಗಳ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ. ಮೆಸೇಜ್ ಕಾಲ್ ಏನು ಮಾಡಕ್ ಹೋಗ್ಬೇಡ. ನಾ ಎಲ್ಲ ಸಂಭಾಳಿಸ್ತೀನಿ. ಎಲ್ಲ ಅಡ್ಜಸ್ಟ್ ಮಾಡಿ ಎಲ್ಲ ಮ್ಯಾನೇಜ್ ಮಾಡಿ ನಿನ್ ಜೊತೆ ಇರೋಂಗ ಮಾಡ್ತೀನಿ. ನನ್ನ ಮ್ಯಾಲ ನಂಬಿಕೆ ಐತಿಲ್ಲ? ನಿನ್ನ ಮೇಲೆ ನಂಬಿಕೆ ಐತಿ. ಆ ನಂಬಿಕೆ ಇರೋದ್ರಿಂದ ಇನ್ಕತ್ತಕ ನೀನ್ ಹಿಂದ್ ಬಿದ್ದು ತಿರುಗಾಡಕತ್ತಿದ್ದ. ಅದಕ್ಕೆ ನೀನ್ ದಯವಿಟ್ಟು ಕೈ ಬಿಡಂಗಿಲ್ಲ. ಒಂದು ಮಾತು ಕೊಟ್ಟು ಹೋಗಿ. ನೀನು ನನಗೆ ಇಲ್ಲ ಕೈ ಬಿಡುದಿಲ್ಲಲ್ಲ. ನನ್ನ ಮೇಲೆ ಪ್ರೀತಿ ಐತಲ್ಲ. ಆದ್ರೆ ಕಾಲ್ ಮಾಡಬೇಡ, ಮೆಸೇಜ್ ಮಾಡಬೇಡ ಅನ್ಬೇಡ. ಆದ್ರೆ ನನಗೆ ಕಾಲ್ ಮಾಡ್ಲಿಲ್ಲ, ಮೆಸೇಜ್ ಮಾಡಲಿಲ್ಲ ಅಂದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಇರಂಗಿಲ್ಲ. ನೋಡು ಈಗ ಸಿಚುವೇಶನ್ ಹೆಂಗ್ ಬರ್ತೈತಿ ಹಂಗ ಹೋಗ್ಬೇಕಲ್ಲ ನಾವು. ಆಯ್ತು ನೀವ್ ಹೇಳಿದ್ದು ನಾನು ಕೇಳ್ತೇನೆ. ಆದ್ರೆ 2 ತಿಂಗಳು ಬೇಡ, 1 ತಿಂಗಳದಾಗ ಏನು ಕ್ಲಾರಿಟಿ ಕೊಟ್ಬಿಡು.
ಆದಷ್ಟು ಜಲ್ದಿ ಮಾಡ್ತೀನಿ. ಆಕ್ಷನ್ ತಗೋಬೇಕಾ? ಆಯ್ತು, ಬರ್ತೀಯಾ? ಬಾ ಬಾಯ್ ಬಾಯ್. ಮತ್ತೊಂದು ಊಟ ಮಾಡು. ಹಾ. ತಂಗಿ, ಈಗ ನಾಳೆ ಮಂಜಾಪನ್ ಕಳಿಸ್ತಾನ ಏನ, ಅವ್ನ ಕೂಡ ಬಂದ್ಬಿಡ. ಅವ್ನ 4 ದಿನ ಬಂದಿದ್ದು ಹೋಗ. ಎಂದಿಂದ 8 ದಿನ ಆತು ಏನಾತು. ಈ ಪಂಚಮಿಗೆ 4 ದಿನ, ಪಂಚಮ್ಯಾಗ 4 ದಿನ ಇಲ್ಲಿದ್ದೆ ಅಂದ್ರೆ ನಮಗೂ ಪಾಡಕತಿ, ಆನಂದ ಆಕತಿ. ಬಂದೆ ಅಂದ್ರೆ ಚಲೋ ಆಕತಿ. ಕಳಿಸ್ಲ್ಯಾ ನಾಳೆ? ಹಾ ಸರಿ, ಕಳಿಸ್ತೋನ. ನಾಳೆ ಮುಂಜಾನೆ ಕಳಿಸ್ತ ನೋಡು. ತಯಾರಾಗಿರಿ ನೀನು ಒಟ್ಟು. ಹಾ ಸರಿ. ನಿಮ್ಮ ಆಯ್ತು ಬರ್ತಂದಾಳು. ನೀನು ಫೋನ್ ಮಾಡಿದ್ನಿ ಈಗಿಗೆ. ಹಾ, ಈಗ ಬಸ್ ಸ್ಟ್ಯಾಂಡಿಗೆ ಬಂದಿರ್ಬೇಕು. ಒಂದ್ ಸ್ವಲ್ಪ ಫೋನ್ ಹಚ್ಚಿ ಕೇಳಿ ಬಸ್ ಸ್ಟ್ಯಾಂಡ್ ತನಕ ಹೋಗಿ ಕರ್ಕೊಂಬಲ್ಲ. ಏನ್ ಫೋನ್ ಹಚ್ಚಿದೆ ಅತ್ತಿಗೆ? ಹಾ ಹಾಕಿ ಕರ್ಕೊಂಡ್ ಬರ್ತನಪ್ಪ. ಹೋಗಿ ಈಗ ಪಾಟ್ನ ಹೋಗಿ ಕರ್ಕೊಂಬ. ಬಸ್ ಸ್ಟ್ಯಾಂಡ್ ಹೋಗಿ ಕರ್ಕೊಂಡ್ ಬರಲ್ಲ. ಫೋನ್ ಹಚ್ಚಿ ಕೇಳಿ ಬಂದಾಳ ಏನ್ ಮಾಡ್ಯಾಳ ಕೇಳ್ತನಲ್ಲೇ ಹೋಗೋದ್ನ ಕೇಳ್ಕೊತ ಹೋಗಿ. ನಾ ಹೋಗಿ ಬರ್ತನಪ್ಪ ಅಂತಾರ. ಅಪ್ಪ ಹೇಳಿದ ನನಗ, ಅದಕ್ಕ ದೌಡ್ ಕರಿಯಾಕತ್ ಬನ್ನಿ. ಹಾ ಚಲೋ ಬ್ಯಾಗಾರ್ ತಗೋಬೇಕಲ್ಲ ಅತ್ತಿ ಒಂದು. ಚಲೋ ಬಾ ಕೊಂಡಿಸ್ಕೊಡಕತ್ತ ಹೋಗಾಗ. ಅನ್ನ ಮನ್ಯಾಗ ಅದಾನಿಲ್ಲ? ಹಾ, ಅಪ್ಪ ಮನ್ಯಾಗ ಅದಾನ. ಅದು ಪಾಡತ್ ಮತ್ತ ಎಲ್ಲರೂ ಹೊರಗೆ ಹೋಗ್ಯಾನ. ಮೊದಲ ಎತ್ತಿರ್ತಾನ. ಬಾ ತಂಗಿ ಮನ್ಯಾ ಬಸ್ ಸ್ಟ್ಯಾಂಡ್ ಬಂದಾಳು, ಕರ್ಕೊಂಡ್ ಬರೋ ಅಂತ ಹೇಳ್ದ. ಅದಕ್ಕ ಕರಿಯಾಕತ್ ಬಂದಿನಿ. ಆಯ್ತಪ್ಪ. ಪಾಠ ಆರಾಮದಿವು. ಬಾಳ ಚಲೋ ಆತ. ತೋರ್ಸ್ಕೊಂಡ್ರೇನ? ಏನ್ ಮಳಿ ಹೊತ್ತೈತ್ ಬಸ್ ಸ್ಟ್ಯಾಂಡ್ ಸಾಕಾತ. ಹೋಗೋತ್ನಾಗ ಮಳೆ ತಿತ್ತ ಹಂಗ ಕರ್ಕೊಂಡ್ ಬಂದ್ಬಿಟ್ನಿ. ತೋರ್ಸ್ಕೊಂಡ್ ನಿಂದಿರ್ಬೇಕಲ್ಲ ಎಲ್ಲಾರು. ಹತ್ತಿ ರಗಡ್ ತಡ್ಸಿದಾಳು. ಗಾಡಿ ನಾಳೆ ನಿಂದ್ರಸತ್ ಹೇಳಿ ಗಿಡದ ಹಂಗಲ್ಲು ಸ್ಲಿಪ್ ಆಗಿತ್ತಂದ್ರ ಏನ್ ಗತಿ ಏನ್? ಇಲ್ಲಪ್ಪ ಕರ್ಕೊಂಡ್ ಬಂದ. ಏನ್ ಆಗಂಗಿಲ್ಲ. ನಿನ್ನ ಗತಿ ಏನು ನೀನ? ಬರ್ರಿ ಬರ್ರಿ, ಬಾ ಚಲೋ ಆತ್. ಬರ್ರಿ ತಂಗಿ, ಆರಾಮಿತ್ಲ? ಎಲ್ಲ ಮಂದಿ ಆರಾಮದಿವನ? ಹುಡುಗರು ಎಲ್ಲಾರು ಆರಾಮದಾರಪ್ಪ. ನಾನು ಬಾಳ ಆರಾಮದೀನಿ. ಬಾ ತಂಗಿ, ಕುಂಡ್ರು. ಬಾ ಬಾ ಆಯ್ತನ. ಕುಂಡ್ರು. ಈ ನೀರ್ ಕೊಡು ಕುಡಿಯಾಕ. ನಾನು ಹಳೆ ಅವಸರ ಅದ ತೋರತ್ತೆ. ಮತ್ತ ನಿಮ್ ಊರಾಗ ಮಳಿ ಅದು? ನೀರ್ ಕುಡಿಯಾಕ ಬಿಡು ಮರ. ಈ ಕುಡಿಯಲಕ್ ಸಾವಕಾಶ ಹೇಳ. ಊರಾಗೆಲ್ಲ ಆರಾಮ ಐತಪ್ಪ. ಮಳಿ ಮಳಿನೂ ಐತಿ. ಹಿಂಗಲ್ಲ ಈ ಶ್ರಾವಣದಾಗ ಈಚಿನ ದೊಡ್ಡ ಮಳಿ ಇಲ್ಲ. ಏನ್ ಕಬ್ಬಟ್ಟೈತೆ? ಉದ್ದ ಉದ್ದೈತಿ. ನೀವು ಹಚ್ಚೈತ್ಲಿ ಆ ಹೂವಿನ ಕೂಡ ಚಲೋ ಅದಾವ. ತಡೆ ಹಚ್ಚಿದ್ಲತ್ತಿ ಇಲ್ಲೇ ಅದಾವ ಮುಂದ. ಯಾರು ಬೇಡತಾರ? ಎಲ್ಲಾ ನಿನ್ಗ ಐತಿ ಬೇಕಾದಂಗ ವೈನಿ. ನೀವ್ ಹೋದ್ರ ನಮ್ಗೇನ್ ಕಡಿಮೆ ಆಗೋದಿಲ್ಲ. ಏನಿಲ್ಲ, ಹೆಣ್ಣು ಮಕ್ಳು ನಕ್ಕೋತಿದ್ರನ ಮಣಿತನ ಚಂದ ಇರ್ತಾವ. ಮುಂದ ನಮಗ ಮುಂದಿನವ್ರಿಗೆ ಆಶೀರ್ವಾದ ಆಕೈತಿ ಅದು. ಅಲ್ಲ, ನೀನ ಒಂದ್ ದೊಡ್ಡ ನಮಗ ಆಸಾ ಇದು ಇದ್ದಂಗದಿ, ಆಸ್ತಿ ಇದ್ದಂಗದಿ. ನಮ್ಗೆ ಹಾಕ್ಬೇಕು ಇದ್ದದ ಆಸ್ತಿ. ಎಲ್ಲ ದೊಡ್ಡ ಗುಣವ ಇವೆಲ್ಲ. ಅನ್ನಾಗ ನಿನಗ ಎಲ್ಲ ಹೊಂದಿ ಕರ್ಚಿಕಾಯಿ ಪಂಚಮಿಗೆ ಏನೇನ್ ಬೇಕು ಎಲ್ಲ ಕೊಡ್ಕೊಂಡ್ ಬಂದಾನಿ. ಎಲ್ಲ ತಗೊಂಡೆ. ಅವಂಗ್ಯಾಕೆ ಹೇಳಿದೀಗ? ಈಗ ಸಿಕ್ಕಂಗ ತಿಂದ ನೀರ್ ಕುಡಿತೈತಿ. ಮುಂದ ಹೊಲ್ದಾಗ ಕೆಲಸ ಮಾಡಂಗಿಲ್ಲ. ಇಲ್ಲ, ವಾಟಿ ಜಾಡಿಸ್ಕೊತ ಅಡ್ಯಾಡ್ತೈತಿ. ವಾಟಿ ಬರೋಬ್ರಿ ಇಲ್ಲ. ಒಂದು ಮೊದಲ ವಾಟಿ ಬರೋಬ್ರಿ ಇಲ್ಲ. ಅಪ್ಪ ನಕಲಿ ಮಾಡ್ತಾನ ಬಿಡವ. ಏನ್ ಹೇಳ್ತಿ? ಅಪ್ಪಾಗ ಬೇಸನ್ ನೋಡಿ ತಂದಿವಲ್ಲ, ಮತ್ ಬೇಸನ್ ನೋಡಿ ಬಾಳ ಇಷ್ಟ ಅವಂಗ. ಹೌದಾ? ಹಾ. ಅಲ್ಲ, ಇಷ್ಟೆಲ್ಲ ಮಾತಾಡ್ತಿದ್ ಸಸಿ ಎಲ್ಲ ಸಾಲಿ ಅತ್ತಿನ ಬರೋ ಟೈಮ್ ಐತೆ. ಹೌದಿಲ್ಲ? ಇಲ್ಲವಾ, ಆಕಿದೊಂದ ಭಾರ ತಿಳಿ ಮೇಲೆ ಐತಿ. ಮದ್ವಿ ಮಾಡಿ ಮುಗಿಸ್ಬೇಕು ಅನ್ನೋದೈತಿ. ನಾ ದೊಡ್ಡ ಹೆಂಗಾರಿ ಮಾಡಿ ಅದೊಂದ್ ಮದ್ವಿ ಮಾಡಿ ಮುಗಿಸಿನ ಅಂದ್ರ ನಂದು ಭಾರ ಕೆಳಗೆ ಇಳ್ದಂಗಲ್ಲ. ಹೌದಪ್ಪ. ಮಗಳು ಮನ್ಯಾಗ ತೋಟಾಕ್ತಾರ ಅಂತ ಅದೊಂದು ಎದಿಗೂ ಹತ್ತಿರ್ತೈತಿ ಎಲ್ಲಾರ್ಗಿ. ಹೆಣ್ಣು ಮಕ್ಳಂದ್ರ ತಮ್ ತಮ್ ಜಾಗದಾಗಿದ್ರ ಬಾಳ ಚಲೋ. ಹೌದಂದಿ ಎಲ್ಲ ಎಲ್ಲ ನಿನ್ನ ಎಲ್ಲ ಹೇಳ್ತೀವ. ನೀನು ಒಂದಿಟ್ಟು ತಿಳಿಸಿ ಹೇಳಕಿಗೆ. ಈಗ ನಾ ಯಾದಕ್ ಬಂದನಿ? ಅದಕ್ಕ ಬಂದನಿ. ಏನು ಕಾಳಜಿ ಮಾಡ್ಬೇಡ. ಅದನ್ನೆಲ್ಲ ನಾ ಆಕಿ ತಿಳಿಸಿ ಹೇಳಿ ತಲ್ಯಾಗ ತಿಳಿಸಿ ಆಕಿ ಮದ್ವಿಗೆ ಒಪ್ಪಿಸ ಹೋಗ್ತೀನಿ. ನಿನಗ್ ಹೇಳ್ಬೇಕಂದ್ರ ಒಂದೊಂದ್ ಟೈಮ್ದಾಗ ನಿದ್ದೆ ಎತ್ತಂಗಿಲ್ಲ. ಆಕಿದ್ ನೆನಪಾತಂದ್ರ ರಾತ್ರಿ ಟೈಮ್ ಹೆಣ್ಣು ಹುಡುಗರು ದೊಡ್ಡ ಆದವು ಅಂದ್ರ ತಾಯಿ ತಂದಿಗೆ ಬಾಳ ಅಂದ್ರ ಬಾಳ ಜವಾಬ್ದಾರಿ ಇರ್ತೈತಿ. ಹೆಂಗಪ್ಪ ಅನಿಸ್ತಿರ್ತೈತಿ ಮನುಷ್ಯಾಗ. ಆಕಿ ತನ್ನ ಗಂಡನ ಮನ್ಯಾಗಿದ್ಲಂದ್ರ ಅಲ್ಲಿ ಹೋಗಿ ನಮ್ ಜವಾಬ್ದಾರಿ ಹಿಡಿತೈತಿ. ತಂಗಿ, ನೀವು ಮಂಜಾಪನ್ ಕರ್ಕೊಂಡ್ ಊಟ ಮಾಡ. ಲಕ್ಷ್ಮಿ ಏನೆಲ್ಲ ಮಾಡಿಟ್ಟಾಳ ಅಡಿಗೆದು. ಹೇಳಿದ್ನಿಕಿಗೆ ಮಾತಿ ಬರ್ತಾಳ ಅಂತ ಹೇಳಿ ಮಾಡಿಟ್ಟಾಳ. ನಾ ಒಂದ್ ಈಟ ಹೊಲ್ತಾನ ಹೋಗಿ ಬರ್ತೀನಿ. ಈಗ ನ್ಯಾರಿ ಮಾಡೇನ. ಮಧ್ಯಾಹ್ನಕ್ಕೆ ಇಬ್ರು ಕೂಡ ಊಟ ಮಾಡೋಣ. ಆದ್ರ ಈಗ ಹೋಗಿ ಬರ್ತೀನಿ. ಈಗ ಮಂಜಾಪ ಆಯ್ತಪ್ಪ, ಕರ್ಕೊಂಡ್ ಮಾಡ್ತೀನಿ. ಹಾ, ಊಟ ಮಾಡ್ರಿ. ಹಾ ಆಯ್ತು. ಬಾ ಅತ್ತಿ, ಊಟ ಮಾಡೋಣ.
ಗಾಡಿ ಒಂದು ಆತ್ಲ ಎಲ್ಲೂ ಕಾಣಿಸಬಾರ್ದು. ಲಕ್ಷ್ಮಿ ಏನಾಯ್ತು ಹೋತಮ್ಮ? ಏನಿಲ್ರಿ, ಗಾಡಿ ಏನಾಗಿತ್ರಿ ಒಂದು ಸ್ವಲ್ಪ ಅದಕ್ಕೆ ನಿಂತಿದ್ದು ನೋಡ್ರಿ. ಸ್ವಲ್ಪ ಗಾಡಿ ನಿಂತವ್ರಿ, ಹೆಲ್ಪ್ ಮಾಡ್ರಲ್ಲ. ಏ ತಂದಿಟ್ಟಿದ್ದೀವಪ್ಪ. ಹೌದ್ರಿ, ತರ್ತಂಗಪ್ಪ. ಒಂದು ಸ್ವಲ್ಪ ಇದು ಮಾಡ್ರಿ. ತರ್ತಂತ ನಮ್ಮ ಲಕ್ಷ್ಮಿ ಅಪ್ಪ ಇವನ. ಅಲ್ಲಿ ಒಳಗೆ ಪೆಟ್ರೋಲ್ ಐತಿ ತುಂಬಲ್ಲ ತಂಗಿ. ಪೆಟ್ರೋಲ ಎದಕ್ಕ? ಅಲ್ಲಿ ಒಬ್ರದು ಪೆಟ್ರೋಲ್ ಆಗೈತೆ ಅದು ಗಾಡಿದು, ಅದಕ್ಕೆ ಹಾಕಕ್ ಬೇಕೈತಿ. ಅಲ್ಲಿ ಮೂಲ ಆಗೈತಿ ತುಂಬ. ಪೆಟ್ರೋಲ್ ಆಗ್ಯದತ್ತ? ಆಯ್ತು ತರ್ತೀನಿ. ತಗೊಂಬ, ಹೋಗಿ ಕೊಟ್ಟು ಬರ್ತೀನಿ ತುಂಬನ. ಅಪ್ಪ ನೀವ್ ಒಳಗ್ ನಡಿ, ನಾನೇ ಕೊಟ್ಟು ಬರ್ತೀನಿ. ಇಲ್ಲ ತಾ ಕೊಟ್ಟು ಬರ್ತೀನಿ. ಮಳಿ ಆಗ್ಯದ, ಮಣ್ಣ ಹಸಿ ಆಗ್ಯದ, ಜಾರ್ಗಿರ್ ಬಿದ್ದಿ, ಬಾ ಒಳಗ. ಬಾಡ ಹೋಗಿ ಕೊಟ್ಟು ಬಾ, ಸಾಕು ಕೊಟ್ಟು ಬಾ. ಪಾಪ ನೋಡು ಅವ್ನು ನಿಮ್ಮ ಮಳೆ ಹಂಗಿತ್ತಾನ ಮರ. ನಡಿ ನೀವ್ ಒಳಗ್. ಹಾ ಹಾ ಅಯ್ಯ ಭವ್ಯ ಬಂದನ್ಲ. ಏ ಹೂವಿನ ಮಾರವನ ನಮ್ಮಣ್ಣ ಮೊನ್ನೆ ಡೌಟ್ ಮಾಡಾತಿದ್ದ. ನನ್ ಏನ್ರಿ ಒಂದ್ ಪ್ರಾಬ್ಲಮ್ ಮಾಡಿರ್ತೀನಿ, ನನಗ್ ಗೊತ್ತೈತಿ. ಏನ್ ಪ್ರಾಬ್ಲಮ್ ಆಕತಿ ತಗೋ, ಬಂದದ್ ನೋಡ್ಕೊಂಡು ಆಮೇಲೆ. ಆಯ್ತಾ, ಈಗೇನ್ ಖರೆ ಖರೆ ಪೆಟ್ರೋಲ್ ಬೇಕಾಗಿದೆ, ಏನ್ ನಾಟಕ ಮಾಡಿದೆ? ಪೆಟ್ರೋಲ್ ಆಗಿಲ್ಲ, ಡ್ರಾಮ ಬಣ್ಣ ತಿಳಿಲ್ಲ ನನಗೆ. ಹಂಗ ತಗೊಂಡ್ ಹೋದ್ರ ಅಲ್ಲಿ ಡೌಟ್ ಪಡ್ತಾರ ಅವ್ರು. ಹಾಕೋ ಎಣ್ಣಿ. ಆಯ್ತ. ಹಾ, ಅದ್ರದ್ದು ರೊಕ್ಕ ಕೊಡ್ಬೇಕಾ ಮತ್ತ? ಕೊಡ್ತಾನ ಹೋಗ. ನಿನ್ ಮಾರಿಗ್ ವರದಕ್ಷಿಣೆ ಬೇರೆ ಕೇಳ. ಎರಡು ಜನ ನಾಟಕ ಐತಿ ನಿಮ್ದ. ಹಾ, ನಾನು ಕಾಲೇಜ್ ಕಡೆ ನೋಡಿದ್ನಿ ಅವತ್ತು ಅಪ್ಪ ಬಂದು ವಿಷಯ ಹೇಳ್ಬೇಕಂತ ಮಾಡಿದ್ನ. ಆದ್ರೂ ಬರಬರಿ ಆಕಾರತ್ತೆ ಸುಮ್ ತಗೊಂಡಿದ್ನಿ. ಆದ್ರ ಮಣಿಗೂಟ ಬಂದಾನ ಇವತ್ತ. ಅಪ್ಪ ಪೆಟ್ರೋಲ್ ಕೊಡೋದು ಗೊತ್ತೈತಿ, ನೀ ತಂದಿರ್ ಕೊಡೋದು ಗೊತ್ತೈತಿ ನನಗ. ಅಪ್ಪ ಏನ್ ವಿಚಾರ ಮಾಡಿದ್ನಿಂದ ಮದ್ವಿ ಮಾಡಕ್ ವಿಚಾರ ಮಾಡಿದಲ್ಲ, ಮತ್ತಿನ ಕೂಡ ಬಂದ್ ಮಾತಾಡಕ್ ಗೊತ್ತಾಗಲ್ಲ. ಲಕ್ಷ್ಮಣ ಬಿಡ್ತೀಯ? ಅವ ನಮ್ಮಣ್ಣ, ಅವನಂಗ ಹೊಡಿತಾನ, ಬಡತಾನ, ಸಾಯಿಸ್ತಾನ. ಅದನ್ನೆಲ್ಲ ಕೇಳಾಕ ನೀ ಯಾರೋ?